ಹಳ್ಳಿಯ ಆ ಶಾಂತ ಸಂಜೆ ಸಮಯದಲ್ಲಿ ಸೂರ್ಯ ಮರೆಯಾಗುತ್ತಿದ್ದಂತೆ ಪ್ರಕೃತಿಯ ಸೊಬಗು ಇನ್ನೂ ಹೆಚ್ಚಾಗಿತ್ತು. ಬಯಲು ಹಾದಿಯಲ್ಲಿ ನಡೆದು ಬರುತ್ತಿದ್ದ ರೇಷ್ಮಾಳನ್ನು ನೋಡಿದವರು ಯಾರೂ ಕಣ್ಣು ಮಿಟುಕಿಸಲು ಸಾಧ್ಯವಿರಲಿಲ್ಲ. ಅವಳು ಧರಿಸಿದ್ದ ಕಪ್ಪು ಬಣ್ಣದ ಲಂಡನ್ ಟೀಶರ್ಟ್ ಮತ್ತು ನೀಲಿ ಜೀನ್ಸ್ ಅವಳ ಸೌಂದರ್ಯಕ್ಕೆ ಆಧುನಿಕ ಮೆರುಗು ನೀಡಿದ್ದವು. ಅವಳ ಮಂದಹಾಸ ಮತ್ತು ಕೈ ಮೇಲಿರುವ ಆ ಸಣ್ಣ ಹಚ್ಚೆ ಊರಿನ ಯುವಕರ ಮನಸ್ಸಿನಲ್ಲಿ ಒಂದು ರೀತಿಯ ಸಂಚಲನ ಮೂಡಿಸಿತ್ತು. ರೇಷ್ಮಾ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದವಳಾದರೂ ಅವಳ ಯೋಚನೆಗಳು ಮತ್ತು ಮಾತುಗಳು ಮಾತ್ರ ಸಖತ್ ಬೋಲ್ಡ್ ಆಗಿದ್ದವು. ಅವಳು ಬಯಲು ಹಾದಿಯಲ್ಲಿ ಒಂಟಿಯಾಗಿ ನಡೆದು ಹೋಗುತ್ತಿದ್ದಾಗ ಎದುರಿನಿಂದ ತನ್ನ ಬೈಕ್ ಮೇಲೆ ರವಿ ಬಂದನು. ರವಿ ಹಳ್ಳಿಯಲ್ಲೇ ಪ್ರಭಾವಿ ಯುವಕ, ನೋಡುವುದಕ್ಕೆ ಸ್ಮಾರ್ಟ್ ಆಗಿದ್ದರೂ ಮಾತುಗಳಲ್ಲಿ ಸಖತ್ ತುಂಟತನ ಇತ್ತು. ರೇಷ್ಮಾಳನ್ನು ಕಂಡು ಬೈಕ್ ನಿಲ್ಲಿಸಿ ಅವಳ ಹತ್ತಿರ ಬಂದನು. ಏನು ರೇಷ್ಮಾ, ಈ ಕಪ್ಪು ಟೀಶರ್ಟ್ ಮೇಲೆ ಲಂಡನ್ ಅಂತ ಬರೆದಿದೆ, ಆದ್ರೆ ನೀನು ನೋಡಿದ್ರೆ ಈ ಮಣ್ಣಿನ ಹಾದಿಯಲ್ಲಿ ಓಡಾಡ್ತಿದ್ದೀಯಾ? ಇವತ್ತು ಹಳ್ಳಿಯ ವಾತಾವರಣ ತುಂಬಾ ಹೀಟ್ ಆಗಿದೆ ಅನ್ಸುತ್ತೆ ಎಂದು ಕಾಲೆಳೆದನು. ರೇಷ್ಮಾ ತನ್ನ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ, ರವಿ ಸಾಹೇಬ್ರೆ, ಲಂಡನ್ ಹಾಟ್ ಇಲ್ಲಿ ಹಳ್ಳಿಯಲ್ಲೇ ಇರೋದು. ವಾತಾವರಣ ಹೀಟ್ ಆಗಿರೋದಕ್ಕೆ ಕಾರಣ ನಾನು ಹಾಕಿರೋ ಡ್ರೆಸ್ ಅಲ್ಲ, ನಿಮ್ಮ ಕಣ್ಣಲ್ಲಿರೋ ಆ ಪವರ್ ಅಂತ ನನಗೆ ಗೊತ್ತು. ನೀವು ಎಷ್ಟು ವೋಲ್ಟೇಜ್ ಇಟ್ಕೊಂಡು ಬರ್ತಿರೋ ಅಷ್ಟು ಜಾಸ್ತಿ ಲೋಡ್ ಇಲ್ಲಿ ತಡೆಯೋಕೆ ಶಕ್ತಿ ಇರುತ್ತೆ ಎಂದು ಸಖತ್ ಡಬಲ್ ಮೀನಿಂಗ್ನಲ್ಲಿ ಕೆಣಕಿದಳು. ರವಿ ಒಂದು ಕ್ಷಣ ಆಶ್ಚರ್ಯಚಕಿತನಾದರೂ ಅವಳ ಮಾತುಗಳ ಸಾರಾಂಶವನ್ನು ಅರ್ಥಮಾಡಿಕೊಂಡು ನಕ್ಕನು. ರವಿ ಬೈಕ್ ಇಳಿದು ಅವಳ ಹತ್ತಿರ ಬಂದು, ನನ್ನ ಇಂಜಿನ್ ಯಾವತ್ತೂ ಹ್ಯಾಂಗ್ ಆಗಲ್ಲ ರೇಷ್ಮಾ. ಒಮ್ಮೆ ಸ್ಟಾರ್ಟ್ ಆದ್ರೆ ಸೀದಾ ಫಿನಿಶ್ ಲೈನ್ ತಲುಪುವವರೆಗೂ ವಿಶ್ರಾಂತಿ ತಗೊಳ್ಳಲ್ಲ. ನಿನ್ನ ಈ ಬೋಲ್ಡ್ ಲುಕ್ ನೋಡಿದ್ರೆ ನನ್ನ ಟೂಲ್ಸ್ ಕಿಟ್ ಪೂರ್ತಿ ಓಪನ್ ಮಾಡೋ ಹಾಗಿದೆ ಎಂದನು. ರೇಷ್ಮಾ ಅವನನ್ನು ದಿಟ್ಟಿಸಿ ನೋಡಿ, ಶಬ್ದ ಮಾಡೋ ಇಂಜಿನ್ಗಳಿಗಿಂತ ಸೈಲೆಂಟ್ ಆಗಿ ಕೆಲಸ ಮಾಡೋ ಮಷೀನ್ಗಳೇ ಇಷ್ಟ. ನೀವು ಎಷ್ಟು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತೀಯೋ ಅಷ್ಟು ಜಾಸ್ತಿ ಡೇಟಾ ಸಿಗುತ್ತೆ. ಇವತ್ತು ರಾತ್ರಿ ಈ ಬಯಲು ಗಾಳಿಯಲ್ಲಿ ನಮ್ಮ ಕನೆಕ್ಷನ್ ಹೈ ಸ್ಪೀಡ್ ಆಗಿರಲಿ ಎಂದು ಪರೋಕ್ಷವಾಗಿ ಹಸಿಬಿಸಿ ಸಂಭಾಷಣೆ ಮುಂದುವರಿಸಿದಳು. ಇವರಿಬ್ಬರ ಹರಟೆ ಇನ್ನೂ ತೀವ್ರವಾಗುತ್ತಿದ್ದಂತೆ ಬಯಲು ಹಾದಿಯ ಏಕಾಂತ ಇವರ ಪ್ರೇಮಕ್ಕೆ ಹೊಸ ಅರ್ಥ ನೀಡುತ್ತಿತ್ತು. ರೇಷ್ಮಾ ತನ್ನ ಕೈ ಮೇಲಿರುವ ಹಚ್ಚೆಯನ್ನು ತೋರಿಸುತ್ತಾ, ನೋಡು ರವಿ, ಈ ಹಚ್ಚೆ ಹಾಕಿಸಿಕೊಳ್ಳುವಾಗ ಎಷ್ಟು ನೋವಾಗುತ್ತೋ ಅಷ್ಟೇ ಸುಖ ಕೂಡ ಇರುತ್ತೆ. ಜೀವನದಲ್ಲಿ ರಿಸ್ಕ್ ತಗೊಳ್ಳದೆ ಹೋದ್ರೆ ಒಳ್ಳೆ ಔಟ್ಪುಟ್ ಸಿಗಲ್ಲ ಎಂದಳು. ರವಿ ಅವಳ ಸೊಂಟಕ್ಕೆ ಕೈ ಹಾಕಿ ಹತ್ತಿರಕ್ಕೆ ಎಳೆದುಕೊಂಡು, ರಿಸ್ಕ್ ತಗೊಳ್ಳೋದ್ರಲ್ಲಿ ನಾನು ಯಾವತ್ತೂ ಫಸ್ಟ್. ನಿನ್ನ ಈ ಪ್ರಾಜೆಕ್ಟ್ಗೆ ನಾನು ಪರ್ಫೆಕ್ಟ್ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತೀನಿ. ಇವತ್ತು ರಾತ್ರಿ ಈ ಬಯಲು ಹಾದಿಯೇ ನಮಗೆ ಸಾಕ್ಷಿ ಎಂದು ಅವಳ ಕಿವಿಯಲ್ಲಿ ಪಿಸುಗುಟ್ಟಿದನು. ಸಮಯ ಉರುಳುತ್ತಿದ್ದಂತೆ ಕತ್ತಲು ಆವರಿಸುತ್ತಿತ್ತು. ಪಕ್ಕದಲ್ಲಿದ್ದ ಮಾವಿನ ತೋಟದ ಮರೆಯಲ್ಲಿ ಇವರಿಬ್ಬರೂ ತಮ್ಮ ಸಂಭಾಷಣೆಯನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದರು. ರವಿ, ಈ ಕಪ್ಪು ಟೀಶರ್ಟ್ ಒಳಗಿನ ರಹಸ್ಯ ನಿನ್ನ ಇಂಜಿನ್ ಪವರ್ ಮೇಲೆ ಡಿಪೆಂಡ್ ಆಗಿದೆ. ನೀನು ಎಷ್ಟು ಹಾರ್ಡ್ ಆಗಿ ಲಾಗಿನ್ ಆಗ್ತೀಯೋ ಅಷ್ಟು ಜಾಸ್ತಿ ನೆಟ್ವರ್ಕ್ ಸಿಗುತ್ತೆ ಎಂದು ರೇಷ್ಮಾ ಸವಾಲು ಹಾಕಿದಳು. ರವಿ ಅವಳ ತುಟಿಗಳಿಗೆ ಹತ್ತಿರವಾಗಿ, ಇವತ್ತು ರಾತ್ರಿ ಹಳ್ಳಿಯ ಆ ಬಯಲು ಗಾಳಿಯಲ್ಲಿ ಹೊಸ ಹಿಸ್ಟರಿ ಕ್ರಿಯೇಟ್ ಮಾಡೋಣ. ನಿನ್ನ ಪ್ರತಿಯೊಂದು ಫೈಲ್ ಓಪನ್ ಮಾಡೋವರೆಗೂ ನನಗೆ ನಿದ್ದೆ ಬರಲ್ಲ ಎಂದು ನಗುತ್ತಾ ಅವಳನ್ನು ತೋಟದ ಒಳಕ್ಕೆ ಕರೆದುಕೊಂಡು ಹೋದನು.